ಥೈರಾಯ್ಡ್ ಕಾಯಿಲೆ ಅಂದರೆ ಏನು, ಯಾಕೆ ಥೈರಾಯ್ಡ್ ಇಷ್ಟು ಇಂಪಾರ್ಟೆಂಟ್ ನಮ್ಮ ಪೀರಿಯಡ್ಸ್ ಎಸ್ಪೆಷಲಿ ಗರ್ಲ್ಸ್ಗೆ, ಪ್ರೆಗ್ನೆನ್ಸಿಗೆ, ಇದಕ್ಕೆಲ್ಲದಕ್ಕೂ ಹೆಲ್ಪ್ ಮಾಡೋದು ಥೈರಾಯ್ಡ್. ಥೈರಾಯ್ಡಿಗೆ ಯಾರಿಗೆ ಇದೆ ಅಂತ ಹೇಗೆ ಗೊತ್ತಾಗೋದು, ಅದರ ಸಿಂಪ್ಟಮ್ಸ್ ಏನು, ನಾನು ಊಟ ಮಾಡ್ತಾ ಇಲ್ಲ ಬಟ್ ಆದರೂ ನನ್ನ ತೂಕ ಜಾಸ್ತಿ ಆಗ್ತಾ ಇದೆ, ಅದೇನಕ್ಕೆ ಡಾಕ್ಟರ್? ಸೊ ಇದನ್ನು ಹೇಗೆ ಗೊತ್ತುಪಡಿಸೋದು, ನಾವು ಏನೇನು ಬ್ಲಡ್ ಟೆಸ್ಟ್ ಮಾಡಬೇಕು, ಒಮ್ಮೆ ಬಂದಾದ ಮೇಲೆ ಅದಕ್ಕೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾ? ನಮಸ್ಕಾರ, ನಾನು ಡಾಕ್ಟರ್ ಸ್ವಾತಿ, MBBS MD, ಜನರಲ್ ಫಿಸಿಷಿಯನ್, ಮೆಡ್ಲ್ಯಾಂಡ್ ಪುತ್ತೂರು ಹಾಸ್ಪಿಟಲ್. ಈಗ ಸಾಮಾನ್ಯವಾಗಿ ಎಲ್ಲರೂ ಬರೋದು ಕೇಳೋ ಒಂದೇ ಕ್ವೆಶನ್, ಥೈರಾಯ್ಡ್ ಕಾಯಿಲೆ ಅಂದರೆ ಏನು? ಯೂಶಲಿ ಇದು ಕಾಮನ್ ಆಗಿ ಇರೋದು ಹೆಂಗಸರಲ್ಲಿ, ಎಲ್ಲರೂ ಬರೋದು ಅದರಿಂದ. ಈಗ ಥೈರಾಯ್ಡ್ ಅಂದರೆ ಏನು? ಓಕೆ, ಥೈರಾಯ್ಡ್ ಗ್ರಂಥ ಇರೋದು ನಮ್ಮ ಇಲ್ಲಿ ಮುಂಭಾಗದ ಕತ್ತಿನ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ. ಸೊ ಇದು ಬಟರ್ಫ್ಲೈ ಶೇಪಲ್ಲಿ ಇರುವ ಒಂದು ಆರ್ಗನ್. ಇದರ ಮೇನ್ ಫಂಕ್ಷನ್ ಇರೋದು, ಇದು ಒಂದು ಹಾರ್ಮೋನ್ನ ಸೆಕ್ರೀಟ್ ಮಾಡೋದು, ಅದರ ಹೆಸರು ಥೈರಾಕ್ಸಿನ್ ಅಂತ. ಇದು ಯಾಕೆ ಥೈರಾಯ್ಡ್ ಇಷ್ಟು ಇಂಪಾರ್ಟೆಂಟ್, ಯಾಕೆ ಎಲ್ಲರೂ ಬಂದು ಅದರ ಬಗ್ಗೆ ಜಾಸ್ತಿ ವಿಚಾರ ಮಾಡೋದು, ಟ್ರೀಟ್ಮೆಂಟ್ ತೊಗೊಳ್ಳೋದು ಯಾಕೆ? ಮೇನ್ ಇರೋದು ಅದರ ಗ್ರೋತ್. ಎಲ್ಲ ನಮ್ಮ ಬಾಡಿಯಲ್ಲಿಲ್ಲ ಎಲ್ಲ ಫಂಕ್ಷನಿಗೂ ಥೈರಾಯ್ಡ್ ಹಾರ್ಮೋನ್ ಭಾಳ ಅತ್ಯಗತ್ಯ ಇರೋದು. ನಮ್ಮ ಬೆಳವಣಿಗೆಯಿಂದ, ಗ್ರೋತಿಂದ, ಹೈಟಿಂದ, ನಮ್ಮ ಬೋನಿನ ಸ್ಟ್ರೆಂತ್ ಅದೆಲ್ಲ ಕೊಡೋದು ಥೈರಾಯ್ಡ್ ಹಾರ್ಮೋನ್. ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ನಮ್ಮ ಪೀರಿಯಡ್ಸ್ ಎಸ್ಪೆಷಲಿ ಗರ್ಲ್ಸ್ಗೆ ಮತ್ತು ಪ್ರೆಗ್ನೆನ್ಸಿಗೆ, ಇದಕ್ಕೆಲ್ಲದಕ್ಕೂ ಹೆಲ್ಪ್ ಮಾಡೋದು ಥೈರಾಯ್ಡ್ ಹಾರ್ಮೋನ್. ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಅಂತ ಅದರ ಅರ್ಥ. ಸೊ ಇದು ಥೈರಾಯ್ಡಿಗೆ ಯಾರಿಗೆ ಇದೆ ಅಂತ ಹೇಗೆ ಗೊತ್ತಾಗೋದು, ಅದರ ಸಿಂಪ್ಟಮ್ಸ್ ಏನು, ಅದೆಲ್ಲ ಈಗ ನೋಡುವ. ಇದಕ್ಕೆ ಈಗ ಫಸ್ಟ್ ಥೈರಾಯ್ಡ್ 3 ಬಗೆಯಾಗಿ ಡಿವೈಡ್ ಮಾಡ್ತೇವೆ. ಅಂದರೆ ಈಗ ಥೈರಾಯ್ಡ್ ಕಡಿಮೆ ಆದರೆ ಏನಾಗುತ್ತೆ, ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದರೆ ಏನಾಗುತ್ತೆ ಅಂತ. ಸೊ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆದರೆ ಅದಕ್ಕೆ ಹೇಳೋದು ನಾವು ಹೈಪೋಥೈರಾಯ್ಡಿಸಮ್ ಅಂತ. ಅಂದರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇದೆ ಅಂತ ಅರ್ಥ. ಇದಕ್ಕೆ ಏನೇನು ಸಿಂಪ್ಟಮ್ಸ್ ಆಗಿ ಅವರು ಬರ್ಬೋದು, ಇಲ್ಲಾಂದರೆ ನಿಮಗೆ ಸಿಂಪ್ಟಮ್ಸ್ ಏನೇನು ಇದೆ ಅಂತ ನೀವು ಬಂದು ತೋರಿಸ್ಕೋಬೇಕು ಅನ್ನೋದು ನಾನು ಈಗ ತಿಳಿಸ್ತಾ ಇದ್ದೀನಿ. ಫಸ್ಟ್ ಬರೋದು ಏನಂತ, ನನಗೆ ತೂಕ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ನಾನು ಊಟ ಮಾಡ್ತಾ ಇಲ್ಲ ಬಟ್ ಆದರೂ ನನ್ನ ತೂಕ ಜಾಸ್ತಿ ಆಗ್ತಾ ಇದೆ, ಅದೇನಕ್ಕೆ ಡಾಕ್ಟರ್ ಅಂತ ಕಾಮನ್ ಆಗಿ ಕೇಳೋದು. ಮತ್ತು ಇನ್ನೂ ಕಾಮನ್ ಯಾವುದು, ಕೂದಲು ಉದುರೋದು. ಏನು ಮಾಡಿದ್ರು ನನ್ನ ಕೂದಲು ಉದುರುತ್ತೆ, ಎಷ್ಟು ಮಾತ್ರೆ ತೊಗೊಂಡ್ರು, ಎಷ್ಟು ನೀರು ಚೇಂಜ್ ಮಾಡಿದ್ರು ನನ್ನ ಕೂದಲು ಜಾಸ್ತಿ ಉದುರುತ್ತೆ. ಇನ್ನೇನು ಕೇಳ್ತಾರೆ, ನಿಮಗೆ ಮೋಷನ್ ಗಟ್ಟಿಯಾಗಿ ಹೋಗ್ತಾ ಇದೆ, ಆಯಿತಾ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ, ಅದಾಗ್ತಾ ಇದೆ. ಮತ್ತು ವುಮೆನ್ ಅಂದರೆ ಸಣ್ಣ ಹುಡುಗಿಯರಿಗೆ ಏನು ಸಮಸ್ಯೆಗಳಾಗ್ಬೋದು, ಪೀರಿಯಡ್ಸಿನ ಪ್ರಾಬ್ಲಮ್. ಅಂದರೆ ಪೀರಿಯಡ್ಸ್ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಆಗ್ತಾನೆ ಇಲ್ಲದೇನೂ ಇರ್ಬೋದು. ಸೊ ಇಂಥ ಸಮಸ್ಯೆಗಳು ಆಗೋದು ಕಾಮನ್. ಅಂದರೆ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇರೋರಿಗೆ ಈ ಥರ ಸಮಸ್ಯೆಗಳು ಆಗ್ಬೋದು. ಏನೇನು, ತೂಕ ಜಾಸ್ತಿ ಆಗೋದು, ಸ್ಕಿನ್ ಎಲ್ಲ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಫುಲ್ಲು ಡ್ರೈ ಆಗಿ ಇಚ್ಚಿಂಗ್ ಬರೋ ಚಾನ್ಸಸ್ ಇರುತ್ತೆ, ಕೂದಲು ಜಾಸ್ತಿ ಉದುರೋದು, ಮತ್ತು ಮೋಷನ್ ಕರೆಕ್ಟಾಗಿ ಹೋಗದೆ ಇರೋದು, ಪೀರಿಯಡ್ಸಿನ ಪ್ರಾಬ್ಲಮ್ಸ್. ಸೊ ಇದೆಲ್ಲ ಇರೋರಿಗೆ ಸಾಮಾನ್ಯವಾಗಿ ನಾವು ಹೇಳೋದು ಥೈರಾಯ್ಡ್ ನಿಮ್ಮದು ಚೆಕ್ ಮಾಡಿಸ್ಬೇಕು ಅಂತ. ಇದು ಹೈಪೋಥೈರಾಯ್ಡಿಸಮ್ ಇರುವ ಲಕ್ಷಣಗಳು. ನೆಕ್ಸ್ಟ್ ಇದರ ಇನ್ನೊಂದು, ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದರೆ ಏನೇನಾಗ್ಬೋದು, ಅದು ಹೈಪರ್ ಥೈರಾಯ್ಡಿಸಮ್ ಅಂತ ಅದರ ಅರ್ಥ. ಸೊ ಇದರಲ್ಲಿ ಏನೇನಾಗ್ಬೋದು, ಅದೇ ಉಲ್ಟ, ಹಂಗೆ ಹೈಪೋಥೈರಾಯ್ಡಿಸಮ್ ಏನೇನಾಗುತ್ತೋ ಅದೆಲ್ಲ ಉಲ್ಟ ಹೈಪರ್ ಥೈರಾಯ್ಡಿಸಮಲ್ಲಿ ಆಗೋದು. ಅಂದರೆ ತೂಕ ಕಡಿಮೆ ಆಗೋದು. ಈಗ ನಾವು ಎಷ್ಟು ಊಟ ಮಾಡಿದರೂ ನನ್ನ ವೆಯ್ಟ್ ಜಾಸ್ತಿ ಆಗ್ತಾ ಇಲ್ಲ, ಏನು ಮಾಡಿದರೂ ಎಷ್ಟು ತಿಂದರೂ ನಾನು ವೆಯ್ಟ್ ಜಾಸ್ತಿ ಆಗ್ತಾನೇ ಇಲ್ಲ. ಮತ್ತು ಜಾಸ್ತಿ ಸೆಕೆ ಆಗೋದು, ಸ್ವೆಟ್ಟಿಂಗ್ ಆಗೋದು, ನರ್ವಸ್ ಆಗೋದು. ಈಗ ಒಂದು ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ನನಗೆ ಫುಲ್ಲು ಟೆನ್ಷನ್ ಆಗ್ತಾ ಇದ್ದೀನಿ, ನಾನು ಒಂದು ಕಾನ್ಸಂಟ್ರೇಷನ್ ಏನಾದರೂ ಕೆಲಸ ಶುರು ಮಾಡಿದರೆ ಅದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ, ಆ ಥರದ್ದೆಲ್ಲ ಆಗೋ ಸಮಸ್ಯೆಗಳು ಇರುತ್ತೆ, ಆಯಿತಾ. ಇದು ಹೈಪರ್ ಥೈರಾಯ್ಡಿಸಮಲ್ಲಿ ಆಗುವ ಸಮಸ್ಯೆಗಳು. ಇದರಲ್ಲೂ ಅಷ್ಟೇ ಪೀರಿಯಡ್ಸಿನ ಸಮಸ್ಯೆಗಳು ಕಾಮನ್. ಸೊ ಪೀರಿಯಡ್ಸ್ ಕಾಮನ್ ಎರಡಲ್ಲೂ ಆಗುತ್ತೆ, ಹೈಪೋಥೈರಾಯ್ಡಿಸಮಲ್ಲೂ ಆಗುತ್ತೆ, ಹೈಪರ್ ಥೈರಾಯ್ಡಿಸಮಲ್ಲೂ ಆಗುತ್ತೆ. ಬಟ್ ಈ ವೆಯ್ಟಿನ ಸಮಸ್ಯೆಗಳು, ಈ ಸೆಕೆ ಆಗೋದು, ಬೆವರೋದು, ಇದೆಲ್ಲ ಹೈಪರ್ ಥೈರಾಯ್ಡಿಸಮಲ್ಲಿ ಕಾಮನ್ ಆಗೋದು. ಸೊ ಇದನ್ನು ಹೇಗೆ ಗೊತ್ತುಪಡಿಸೋದು, ನಾವು ಏನೇನು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ನೋಡುವ. ನಾರ್ಮಲಾಗಿ ಬ್ಲಡ್ ಟೆಸ್ಟ್ ಮಾಡೋದು ನಾವು TSH ಅಂತ ಮಾಡ್ತೇವೆ, ಅದರಲ್ಲಿ ಒಂದು ಗೊತ್ತಾಗುತ್ತೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನೂ ಇಲ್ಲ, ಹೈಪೋಥೈರಾಯ್ಡಿಸಮ್ನ ಕಡಿಮೆ ಇರೋದು, ಸೊ ಅದಕ್ಕೆ ಸಪ್ಲಿಮೆಂಟ್ಸ್ ಕೊಡಬೇಕು. ಸೊ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಇರುತ್ತೆ, ಸೊ ಅದಕ್ಕೆ ಒಂದು ಸಪ್ಲಿಮೆಂಟ್ ಕೊಟ್ಟಾಗ ನಾರ್ಮಲ್ ಬರುತ್ತೆ. ಇದು ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ನಾವು ಟೆಸ್ಟ್ ಮಾಡ್ತೇವೆ, ಏನಕ್ಕಂದರೆ ಅದು ಮಗುವಿನ ಬೆಳವಣಿಗೆಗೆ ಅತ್ಯಗತ್ಯವಾದ ಹಾರ್ಮೋನ್. ಅದು ಎಕ್ಸ್ಪೆಷಲಿ ಫಸ್ಟ್ 3 ಮಂತ್ಸಲ್ಲಿ ಟೆಸ್ಟ್ ಮಾಡಲೇಬೇಕಾಗುತ್ತೆ. ಅದು ಕಡಿಮೆ ಇದ್ದಾಗ ಅದು ರಿಪ್ಲೇಸ್ಮೆಂಟ್ ಕೊಡಲೇಬೇಕಾಗುತ್ತೆ. ಇದರಿಂದ ಸೈಡ್ ಎಫೆಕ್ಟ್ಸ್ ಅದೆಲ್ಲ ಏನೂ ಇಲ್ಲ, ಇದು ಒಳ್ಳೆಯದು. ಹಾರ್ಮೋನ್ ಕಡಿಮೆ ಇದೆ, ಸೊ ನಾವು ಹಾರ್ಮೋನ್ ಸಪ್ಲಿಮೆಂಟ್ ಕೊಡ್ತಾ ಇದ್ದೀವಿ. ಸೊ ಇದು ಒಂದು ಒಳ್ಳೆಯ ವಿಷಯ. ಸೊ ಯಾರಿಗಾದರೂ ಕಡಿಮೆ ಇತ್ತು ಅಂದರೆ ಅದನ್ನ ಟ್ರೀಟ್ ಮಾಡೋದು ಹೀಗೆ, ಕಡಿಮೆ ಇರುವಾಗ. ಜಾಸ್ತಿ ಇರುವಾಗ ಏನು ಮಾಡ್ಬೋದು,
ಅದಕ್ಕೆ ಹಲವಾರು ಟ್ರೀಟ್ಮೆಂಟ್ಸ್ ಇದೆ. ಅಂದರೆ ಹಾರ್ಮೋನಿನ ಉತ್ಪಾದನೆಯ ಕಡಿಮೆ ಮಾಡೋಕ್ಕೆ ಸ್ವಲ್ಪ ಮಾತ್ರೆಗಳು ಇರುತ್ತೆ. ಅದು ಲೈಫ್ ಲಾಂಗ್ ಅಂತ ಅಲ್ಲ, 2-3 ತಿಂಗಳಿಗೆ ಕೊಟ್ಟು ಅದರ ಅಬ್ಸರ್ವೇಷನ್ ಮಾಡಿ ನೋಡಬೇಕಾಗುತ್ತೆ. ಸೊ ಯಾರ್ಯಾರಿಗೆ ಇಂತಹ ಸಮಸ್ಯೆಗಳುಂಟು, ಈಗ ಸಿಂಪ್ಟಮ್ಸ್ ಎಲ್ಲ ಹೇಳಿದ್ದೇನಲ್ಲ, ಹೈಪೋಥೈರಾಯ್ಡಿಸಮ್ ಆಗಲಿ, ಹೈಪರ್ ಥೈರಾಯ್ಡಿಸಮ್ ಆಗಲಿ, ಸೊ ಹಿಂಗೆ ಸ್ವಲ್ಪ ಸಮಸ್ಯೆ ಇರೋರು ಬಂದು ಟೆಸ್ಟ್ ಮಾಡಿ ಅಟ್ಲೀಸ್ಟ್ ಇದೆಯಾ ಇಲ್ವಾ, ಹಂಗೆ ಟ್ರೀಟ್ಮೆಂಟ್ ಏನೋ ಬೇಕಾ ಇಲ್ಲ ಅಂತ ಮಾಡಿ ನೋಡೋದು ಅವರ ಹೆಲ್ತಿಗೂ ಒಳ್ಳೆಯದು, ಹುಟ್ಟುವ ಮಗುಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಒಟ್ಟು ಬೆಳವಣಿಗೆಗೆ ಅದೊಂದು ಅತ್ಯಗತ್ಯವಾದ ವಿಷಯ. ಇದು ಯೂಶಲಿ ಯಂಗ್ಸ್ಟರ್ಸ್ ಅಂದರೆ 18ಇಂದ 50 ವರ್ಷವರೆಗೂ ಆಗ್ಬೋದು, ಮತ್ತು 18ಇಂದ 30 ವರ್ಷ ಒಳಗಿನ ಹೆಣ್ಮಕ್ಕಳು ಕಂಪಲ್ಸರಿಯಾಗಿ ಮಾಡಿಸೋದು ಒಳ್ಳೆಯದು. ಇಂತಹ ಸಿಂಪ್ಟಮ್ಸ್ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡೋಂಗೆ ಇಲ್ಲ, ಎಚ್ಚರಿಕೆಗೊಂಡು ಇದನ್ನು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಅದು ಎಲ್ಲರಿಗೂ ಒಳ್ಳೆಯದು. ಅದು ಹುಟ್ಟುವ ಮಗುವಿಂದ ಅವರೇ ಸ್ವಂತ ಹೆಲ್ತಿಗೋಸ್ಕರ ಆದರೂ ಮಾಡಿಸಲೇಬೇಕಾಗುತ್ತೆ. ಅದೊಂದು ಇಂಪಾರ್ಟೆಂಟ್. ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಯೂಶಲಿ ಹಲವಾರು ಕಾರಣಗಳಿಂದ ಬರುತ್ತೆ. ಒಮ್ಮೆ ಬಂದಾದ ಮೇಲೆ ಅದಕ್ಕೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾ ಬೇಡ ಅನ್ನೋದು ಅದು ಯಾವ ಡಿಸೀಸ್, ಅದು ಹೇಗೆ ಬಂತು ಅನ್ನೋದ್ರ ಮೇಲೆ ಇರುತ್ತೆ. ಅದಕ್ಕೆ ಒಮ್ಮೊಮ್ಮೆ ಈಗ ಯೂಶಲಿ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋಕ್ಕೆ ಬ್ರೈನಿಂದ ಸಿಗ್ನಲ್ ಬರಬೇಕು ಥೈರಾಯ್ಡಿಗೆ. ಸೊ ಬ್ರೈನಲ್ಲಿ ಯಾವ ಪ್ರಾಬ್ಲಮ್ ಇದ್ರೂ ಥೈರಾಯ್ಡ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಯಾವುದು ಕಾರಣ? ಬ್ರೈನ್. ಸೊ ಆ ಕಾರಣಗಳು ಹುಡುಕಿ ಮತ್ತೆ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ, ಥೈರಾಯ್ಡಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹಾಕ್ತೇವೆ. ಆ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಸೆಲ್ಸ್ ಇದೆ ಅಲ್ಲ, ಅದು ಥೈರಾಯ್ಡಿನ ಅದನ್ನೇ ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಉತ್ಪಾದನೆಗಳು ಕಡಿಮೆ ಆಗಿ, ಸೊ ಅದಕ್ಕೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಹಿಂಗೆ ಆಟೋ ಇಮ್ಯೂನ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಅದು ಬಟ್ ಬೇರೆ ಯಾವುದನ್ನ ಕಾರಣಗಳು ಇದ್ದರೆ ಅದರ ಕಾರಣಗಳು ತೆಗೆದಂಗೆ ಆ ಟ್ರೀಟ್ಮೆಂಟು ನಿಲ್ಲಿಸ್ಬೋದು. ಬಟ್ ಅದು ಡಿಪೆಂಡ್ಸ್, ಯಾವುದ್ರ ಮೇಲೆ ಯಾವ ಕಾರಣಗಳಿಂದ ಆಗುತ್ತೋ ಅದರ ಮೇಲೆ ನೋಡಿ ನಾವು ಟ್ರೀಟ್ಮೆಂಟ್ ಲೈಫ್ ಲಾಂಗ್ ಬೇಕಾ ಇಲ್ವಾ ಅಂತ ಅದರ ಮೇಲೆ ಡಿಸೈಡ್ ಮಾಡೋದು. ಥೈರಾಯ್ಡ್ ಯೂಶಲಿ ಜೆನೆಟಿಕ್ಸ್ ಇರೋ ಚಾನ್ಸಸ್ಸು ಇದೆ, ಇಲ್ಲದೆ ಇರೋ ಚಾನ್ಸಸ್ಸು ಇದೆ. ಸೊ ಮೋಸ್ಟ್ ಕಾಮನ್ಲಿ ಈಗ ಆಟೋ ಇಮ್ಯೂನ್ ಅಂತ ಹೇಳ್ತೇವಲ್ಲ, ಅದು ಫ್ಯಾಮಿಲಿಯಿಂದ ಜೆನೆಟಿಕ್ಸಿಂದ ಬರೋ ಕಾರಣ. ಸೊ ಜೆನೆಟಿಕ್ಸಿಂದ ಈಗ ಅಮ್ಮನಿಗಿದೆ ಜೆನೆಟಿಕ್ಸ್ ಅಂದರೆ ಮಗಳಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಅದು ಜೆನೆಟಿಕ್ಸಿಂದ ಪಾಸ್ ಆದರೆ ಅದು ಆಟೋ ಇಮ್ಯೂನ್. ಅದಕ್ಕೆ ಆಟೋ ಇಮ್ಯೂನ್ ಟೆಸ್ಟ್ ಮಾಡಬೇಕಂತ ಹೇಳ್ತೇವೆ. ಅದಕ್ಕೆ ಸಪ್ರೇಟ್ ಟೆಸ್ಟ್ ಅಂತ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಈ ಥೈರಾಯ್ಡ್ ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಹೈಪೋಥೈರಾಯ್ಡಿಸಮ್ ಆಗಲಿ, ಹೈಪರ್ ಥೈರಾಯ್ಡಿಸಮ್ ಆಗಲಿ, ಸೊ ಹಲವಾರು ಫುಡ್ ಅವಾಯ್ಡ್ ಮಾಡಬೇಕಾಗುತ್ತೆ. ಅದು ಯಾವುದು ಕ್ಯಾಬೇಜ್, ನವಿಲುಕೋಸು ಮತ್ತು ಟರ್ನಿಪ್ ಅಂತ ಹೇಳ್ತೇವೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಮರಗೆಣಸು ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಅವರು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಅದು ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಗೆ ಸಹಕಾರ ಮಾಡ್ತದೆ.